ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಉತ್ತರ ಕರ್ನಾಟಕದ ಶೈಲಿಯ ಮೊಟ್ಟೆ ಫ್ರೈ ಹೇಗೆ ಮಾಡಬೇಕು ಅಂತ ಸ್ಪೆಷಲ್ಲಾಗಿ ತೋರಿಸ್ಕೊಡ್ತೀನಿ. ಈ ಫ್ರೈಯನ್ನು 3 ಮೊಟ್ಟೆಯಿಂದ ನಾನು ಮಾಡಿ ಇವತ್ತು ತೋರಿಸ್ತೀನಿ. ಇದನ್ನು ಟಿಪ್ಸನ್ನು ಭಾಳ ಟಿಪ್ಸ್ ಇದ್ದಾವೆ, ಇದನ್ನೆಲ್ಲ ತಿಳ್ಕೊಳ್ಳಿ. ಫಸ್ಟು ಮೊದಲನೇದಾಗಿ 3 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕೊತ್ತಂಬರಿ, ಆಮೇಲೆ ಇದರಲ್ಲಿ ಧನಿಯಾ ಪುಡಿ, ಚಕ್ಕೆ, ಲವಂಗ, ಯಾಲಕ್ಕಿ, ಸ್ವಲ್ಪ ಕೊಬ್ಬರಿ, ಅರ್ಧ ಒಪ್ಪನಷ್ಟು ಕೊಬ್ಬರಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದೇ ಭಾಳ ಸ್ಪೆಷಲ್ ಇದಕ್ಕೆ, ಯಾಕೆಂದರೆ ಇದರಿಂದ ಭಾಳ ಮೊಟ್ಟೆ ಫ್ರೈ ಅನ್ನೋದು ತುಂಬ ಟೇಸ್ಟಿ ಬರುತ್ತೆ. ಆಮೇಲೆ 2 ಟೊಮೊಟೊವನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಇದು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ, ಕೊತ್ತಂಬರಿಯನ್ನು ಲಾಸ್ಟಿಗೆ ಹಾಕೋದ್ರಿಂದ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿಕಾಯನ್ನು ಅರ್ಧ ಪೀಸ್ 2 ಪೀಸನ್ನು 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಪ್ಯಾನಿಗೆ ನೋಡಿ ಇಷ್ಟು, ಈ ಚಮಚದಿಂದ, ಈ ಥರ ಚಮಚ ಇದ್ದಿಂದ, ಟೀ ಸ್ಪೂನ್ ಆದರೆ 4 ಸ್ಪೂನು, ಈ ಥರ ಚಮಚ ಆದರೆ 1 ಸ್ಪೂನ್ ಸಾಕು. 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋತೀನಿ. ಮೊಟ್ಟೆಯನ್ನು ಇಲ್ಲಿ ನೋಡಿ, ಮೊಟ್ಟೆಯನ್ನು ಈ ಬದನೆಕಾಯಿ ಹೆಂಗೆ ಪೀಸ್ ಮಾಡ್ಕೋತೀವಲ್ಲ, ಬದನೆಕಾಯಿ ಇದು ಮಾಡಬೇಕಾದ್ರೆ ಆ ಥರ ಈ ಥರ ಇದನ್ನು ಸುತ್ತೂರ ಈ ಥರ ಪೀಸನ್ನು ಮಾಡ್ಕೊಳ್ಳೋಣ. ಯಾಕಂದರೆ ಅದರ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈ ಥರ ಮಾಡಿಕೊಂಡು, ಈಗ ಪ್ಯಾನ್ ರೆಡಿಯಾಗಿದೆ, ಬಿಸಿಯಾಗಿದೆ. ಈಗ ಎಣ್ಣೆ ಕಾದಿದೆ. ಈಗ ಮೊಟ್ಟೆಯನ್ನು ಅದರಲ್ಲಿ ಫ್ರೈ ಮಾಡೋಣ. ಇದನ್ನು ಮೀಡಿಯಮ್ ಸೈಜು ಉರಿಯಲ್ಲಿ ಹುರ್ಕೋಬೇಕು. ಯಾಕೆಂದರೆ ಅತಿ ಹೆಚ್ಚಾದರೆ ತಳ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದನ್ನು ಯಾವತ್ತೂ ಮೀಡಿಯಮ್ ಸೈಜಲ್ಲೇ ಹುರಿಬೇಕು. ಈ ಥರ ರೌಂಡಾಗಿ ಕೈ ಆಡಿಸ್ತಾ ಇರಿ, ತಿರುತ್ತಾನೆ ಇರಬೇಕು. ಇಲ್ಲಾಂದರೆ ಇಲ್ಲಿ ನೋಡಿ, ಇಲ್ಲಿ ತಳ ಹಿಡ್ಕೊಳ್ತಾರಲ್ಲ ಆ ಥರ ಹಿಡ್ಕೊಳ್ಳುತ್ತೆ. ಆದ್ದರಿಂದ ಇದನ್ನು ಈ ಥರ ತಿರುಗಾಡ್ತಾನೆ ಇರಬೇಕು, ಸ್ವಲ್ಪ ಬ್ರೌನಿಷ್ ಬರೋವರೆಗಷ್ಟೆ. ಈಗ ಬರ್ತಾ ಬರ್ತಾ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ನೋಡಿ, ಈ ಥರ ಮೊಟ್ಟೆಯನ್ನು. ಯಾಕೆಂದರೆ ಫಸ್ಟಿಗೆ ಹಾಕಿದಾಗ ಸ್ವಲ್ಪ ಅದು ಸಿಡಿಯೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಆಮೇಲೆ ಎಲ್ಲ ಸ್ವಲ್ಪ ತಿರುಗಾಡಿದ ಮೇಲೆ ಎಣ್ಣೆಯಲ್ಲಿ ನೆಕ್ಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೋದು. ಈಗ ಅರಿಶಿನ ಪುಡಿಯನ್ನು ಸ್ವಲ್ಪ ಚಿಮುಕ್ಸೋಣ, ಇದ್ರ ಮೇಲೆ ಕಲರ್ ಬರುತ್ತೆ ಅಷ್ಟಕ್ಕೆ. ಈಗ ನೋಡಿ, ಮೊಟ್ಟೆ ಈ ಥರ ಕಲರ್ ಬಂದಿದೆ. ಈಗ ತೆಗೆದುಕೊಳ್ಳೋಣ. ಗಟ್ಟಿನೂ ಆಗಿದೆ, ಒಡೆಯೋದಿಲ್ಲ ಮೊಟ್ಟೆ, ಆದ್ದರಿಂದ ಈ ಥರ ಮಾಡ್ಕೊಳ್ಳೋದು ಬೆಸ್ಟ್. ಈಗ ಇದೇ ಪಾನಿಗೆ ಇನ್ನೂ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ ಪಾನಲ್ಲಿ. ಈಗ ಹಸಿಮೆಣಸಿಕಾಯಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಪಿಟ ಸಿಡಿದ ಮೇಲೆ ಈ ಥರ ಕೈ ಆಡ್ಸೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಕೈ ಆಡಿಸಿ. ಇವೆಲ್ಲ ಮೊಟ್ಟೆ ಜೊತೆ ತಿನ್ನಬೇಕಾದ್ರೆ ಒಂದು ಟೇಸ್ಟನ್ನು ಕೊಡುತ್ತೆ. ಆದ್ದರಿಂದ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಕಲಿಸ್ಕೊಳ್ಳಿ. ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿನೂ ಅಷ್ಟೇ ಬ್ರೌನಿಶ್ ಆಗಿ ಬರಲಿ. ಚಮಚದಷ್ಟು ಉಪ್ಪನ್ನು ಹಾಕೋಣ. ಈಗ ಸ್ವಲ್ಪ ಟೊಮೆಟೆಯನ್ನು ಹಾಕೋಣ. ಇದೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸ್ಮ್ಯಾಶ್ ಮಾಡಿದ್ದು ಟೊಮೆಟೆ, ಇದನ್ನು ಹಾಕೊಳ್ಳೋಣ. ಸ್ವಲ್ಪ ಸ್ಮ್ಯಾಶ್ ಮಾಡೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಈ ಥರ ಬೇಯಿಸ್ಕೊಳ್ಳೋಣ.
ನೋಡಿ ಈ ಥರನೇ ಉರಿಯಲ್ಲಿ ಬರಬೇಕು, ತೀರಾ ಜಾಸ್ತಿ ಮಾಡ್ಕೋಬೇಡಿ, ಇದರಿಂದ ಪಾನಿಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಈ ಥರ ಬೇಯಿಸ್ತಾ ಇರಬೇಕಾದ್ರೆ ಇದೇನು ಮಾಡ್ಕೊಂಡಿದ್ದೀವಲ್ಲ ನಾವು ಮಸಾಲೆ ರೆಡಿ. ನಾನು ನಿಮ್ಗೆ ಆಗಲೇ ಹೇಳಿದೆ, ಈರುಳ್ಳಿ ಅರ್ಧದಷ್ಟು ಹಾಕಿದ್ದೀನಿ, 4-5 ಬೆಳ್ಳುಳ್ಳಿ ಹಾಕಿದ್ದೀನಿ ಇದರಲ್ಲಿ, ಆಮೇಲೆ ಗರಂ ಮಸಾಲ, ಧನಿಯಾ ಪುಡಿ, ಆಮೇಲೆ ಕೊಬ್ಬರಿ, ಒಂದು ಟೊಮೊಟೊ ಎಲ್ಲವನ್ನು ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಎಲ್ಲ ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಹಾಗಾಗಿ ಇಷ್ಟನ್ನು ನೀವು ತಿಳ್ಕೊಳ್ಳಿ. ಫಸ್ಟ್ ಈ ಥರ ಚಟ್ನಿಯನ್ನು ನಾವು ರೆಡಿ ಮಾಡ್ಕೊಳ್ಳಿ. ಅದನ್ನು ಈಗ ಸೇರಿಸ್ತೀವಿ ಒಗ್ಗರಣೆಗೆ. ಈಗ ಏನಿದೆಯಲ್ಲ ಈ ಖಾರ ಮಸಾಲೆ ಇದಷ್ಟು ಸ್ವಲ್ಪ ಬೇಯ್ದಕ್ಕೆ ಬಿಡೋಣ, ಮುಚ್ಚಿಬಿಡೋಣ. ಈಗ 5 to 10 ಮಿನಿಟ್ಸ್ ತನಕ ಸ್ವಲ್ಪ ಬೇಯಲಿ, ಮಸಾಲೆ ವಾಸನೆ, ಖಾರದ ವಾಸನೆ ಎಲ್ಲ ಹೋಗಲಿ, ಆಗ ಅದು ರುಚಿ ಹೆಚ್ಚಾಗುತ್ತೆ. ನೋಡಿ ಈ ಥರ ಬೆಂದಿದೆ, ನೋಡಿ ಈ ಥರ ನೋಡಿ ಇಷ್ಟಾಗಿದೆ ಇದು. ಇದಕ್ಕೆ ಈ ಎಗ್ಗನ್ನು ಸೇರಿಸೋಣ. ಸೇರಿಸಿ ಒಂದು ನಿಮಿಷ 2 ನಿಮಿಷ ಬಿಟ್ಟರೆ ಸಾಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಈಗ ಕೊತ್ತಂಬರಿ ಹಾಕಿದ ನಂತರ ಒಂದು 2 ನಿಮಿಷ ಬಿಟ್ಟು ಇಳಿಸೋಣ. ಆಗಿದೆ ಇದಾಗಲೇ ಫ್ರೈ. ಈ ವಿಡಿಯೋ ನಿಮಗೆ ಇಷ್ಟವಾದ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ನಾನು. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.